ಡಿವೋರ್ಸ್ ನೋಡಿದ್ದೀವಿ, ಆದರೆ ಇದೇನಿದು ಸ್ಲೀಪ್ ಡಿವೋರ್ಸ್? ನಿಮ್ಮ ಮನೇಲಿ ಕೂಡ ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಮಲಗ್ತಾ ಇದ್ದಾರಾ? ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಮಲಗಿದರೆ ದಾಂಪತ್ಯ ಉಳಿಯುತ್ತೆ ಅಂತ ಇದ್ದಾರೆ, ಇದು ನಿಜಾನಾ? ಇದೇ ಇವತ್ತಿನ ವಿಶೇಷ, ದಾಂಪತ್ಯ ಉಳಿಸುತ್ತೆ ಸ್ಲೀಪ್ ಡಿವೋರ್ಸ್. ನಾನು ಯಲ್ಲಂಪಲ್ಲಿ ವಿ ಅಮರ್ನಾಥ್. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ನಡುವೆ ಜಗಳಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮದುವೆ ಆದ ಹೊಸದರಲ್ಲೇ ಇಬ್ಬರ ನಡುವೆ ಜಗಳಗಳಾಗಿ ಡಿವೋರ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಡಿವೋರ್ಸ್ಗಳ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆದರೆ ಇದರ ನಡುವೆ ಒಂದು ಸ್ಲೀಪ್ ಡಿವೋರ್ಸ್ ಅನ್ನೋ ಕಾನ್ಸೆಪ್ಟ್ ಕೂಡ ನಮ್ಮ ಮುಂದಿದೆ. ಈ ಅಮೇರಿಕದ ಒಂದು ಅಧ್ಯಯನ ಸಂಸ್ಥೆ ಇಂಥದ್ದೊಂದು ಅಧ್ಯಯನ ಮಾಡಿ ಜಗತ್ತಿನ ವಿವಿಧ ದೇಶಗಳಲ್ಲಿ ಸ್ಲೀಪ್ ಡಿವೋರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಅಮೇರಿಕನ್ ಅಕಾಡೆಮಿ ಆಫ್ ಸ್ಲೀಪ್ ಮೆಡಿಸಿನ್ ಅನ್ನೋ ಸಂಸ್ಥೆ ಇಂಥದ್ದೊಂದು ಅಧ್ಯಯನ ಮಾಡಿದೆ. ಇದರ ಪ್ರಕಾರ ಮನೆಯಲ್ಲಿ ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಮಲಗೋದರ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆಯಂತೆ. ಕರೋನಾ ಬಂದ ಮೇಲೆ ಈ ಥರದ ಒಂದು ಸ್ಲೀಪ್ ಡಿವೋರ್ಸ್ ಒಂದು ಪದ್ಧತಿ ಹೆಚ್ಚಾಗ್ತಾ ಇದೆ ಅಂತ ಈ ಸಂಸ್ಥೆ ಅಧ್ಯಯನದಿಂದ ಗೊತ್ತಾಗಿದೆ. ಸುಮಾರು 43% ಜನ 36 ವರ್ಷದಿಂದ 42 ವರ್ಷ ವಯಸ್ಸಿನ ನಡುವಿನ ದಂಪತಿಗಳೇನಿದ್ದಾರೆ ಹೆಚ್ಚಾಗಿ ಬೇರೆ ಬೇರೆಯಾಗಿ ಬೇರೆ ಬೇರೆ ಕೊಠಡಿಯಲ್ಲಾಗ್ಬೋದು ಇಲ್ಲ ಬೇರೆ ಬೇರೆ ಹಾಸಿಗೆಯಲ್ಲಾಗ್ಬೋದು ಮಲಗೋರದ್ದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ. ಮತ್ತು ಡಿವೋರ್ಸ್ಗಿಂತ ಈ ಸ್ಲೀಪ್ ಡಿವೋರ್ಸು ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ವೈದ್ಯರು ಮತ್ತು ಅಧ್ಯಯನಕಾರರು ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಸ್ಲೀಪ್ ಡಿವೋರ್ಸ್ ಅನ್ನೋದು ಗಂಡ ಹೆಂಡತಿ ನಡುವಿನ ವಿರಸ ಜಾಸ್ತಿ ಮಾಡೋದಿಲ್ಲ, ಗಂಡ ಹೆಂಡತಿ ನಡುವೆ ಜಗಳ ತಂದಿಡೋದಿಲ್ಲ. ಗಂಡ ಹೆಂಡತಿಯವರು ಒಟ್ಟಿಗೆ ಇರ್ತಾರೆ, ಅವರ ಹೊಂದಾಣಿಕೆ ಇರುತ್ತೆ, ಇಬ್ಬರ ನಡುವೆ ಸಾಮರಸ್ಯ ಇರುತ್ತೆ. ಆದರೆ ರಾತ್ರಿ ಮಲಗುವಾಗ ಬೇರೆ ಬೇರೆಯಾಗಿ ಮಲಗ್ತಾರೆ. ಬೇರೆ ಬೇರೆ ಕೊಠಡಿಯಲ್ಲಾದರೂ ಮಲಗ್ತಾರೆ, ಇಲ್ಲ ಒಂದೇ ಕೊಠಡಿ ಇದ್ದರೂ ಕೂಡ ಬೇರೆ ಬೇರೆ ದೂರವಾಗಿ ಮಲಗ್ತಾ ಇದ್ದಾರೆ. ಇದರಿಂದಾಗಿ ಇಬ್ಬರಿಗೂ ರಾತ್ರಿ ವೇಳೆ ನೆಮ್ಮದಿಯ ನಿದ್ರೆ ಬರುತ್ತೆ, ಸುಖವಾಗಿ ನಿದ್ರೆ ಬರ್ತಾರೆ. ಇದರಿಂದ ಹಗಲೊತ್ತಿನಲ್ಲಿ ಅವರು ಮಾಡೋ ಕೆಲಸಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಅಧ್ಯಯನ ತಂಡ ಹೇಳ್ತಾ ಇದೆ. ಈ ಅಧ್ಯಯನದಿಂದ ಇಂಥದ್ದೊಂದು ಗೊತ್ತಾಗಿದೆ. ಈ ಕರೋನಾ ಬಂದ ಆದಮೇಲೆ ಏನಾಯಿತು ಅಂತಂದರೆ ಎಲ್ಲರಲ್ಲೂ ಕೂಡ ಒತ್ತಡದ ಜೀವನ ಜಾಸ್ತಿ ಆಯಿತು. ಯಾಕಂತಂದರೆ 2-3 ವರ್ಷ ಜನರಿಗೆ ಸಂಪಾದನೆ ಇಲ್ಲದಂಗಾಯಿತು. ಎಷ್ಟೋ ಜನ ಕೆಲಸಗಳನ್ನು ಕಳೆದುಕೊಂಡ್ರು. ಹೀಗಾಗಿ ಈಗ ಸಂಪಾದನೆ ಹೆಚ್ಚು ಮಾಡಬೇಕಾದ ಅವಶ್ಯಕತೆ ಇದ್ದಾವೆ. ಜೊತೆಗೆ ಕೆಲಸಗಳನ್ನು ಕಳೆದುಕೊಂಡು ಯಾವುದ್ಯಾವುದೋ ಕಡಿಮೆ ಸಂಬಳಕ್ಕೋ ಇಲ್ಲ ಇಷ್ಟವಿಲ್ಲದ ಕೆಲಸವನ್ನು ಜನ ಮಾಡ್ತಾ ಇದ್ದಾರೆ. ಇದರಿಂದ ಒತ್ತಡದ ಜೀವನ ಹೆಚ್ಚಾಗ್ತಾ ಇದೆ, ಜನರಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ. ಇದರಿಂದ ಬೆಳಗ್ಗಿನ ಹೊತ್ತು ಒತ್ತಡದಲ್ಲಿ ಕೆಲಸ ಮಾಡಿ ಮನೆಗೆ ಹೋದಂಥ ಗಂಡ ಹೆಣ್ಣಿರ್ತಾನೆ, ಹೆಂಡತಿ ಜೊತೆ ಜಗಳ ಮಾಡ್ಕೊಳ್ಳೋದು, ಇಬ್ಬರ ನಡುವೆ ವಿರಸ ಉಂಟಾಗೋದು, ಇದು ಡಿವೋರ್ಸ್ವರೆಗೂ ಹೋಗೋದು ನಡೀತಾ ಇದೆ. ಆದರೆ ಇಲ್ಲಿ ಇದಕ್ಕೆ ಕಾರಣ ಏನಂತಂದರೆ ಹಗಲಲ್ಲಿ ಹೆಚ್ಚಿಗೆ ಕೆಲಸ ಮಾಡಿ ಒತ್ತಡ ಒಂದು ಕಡೆ ಆದರೆ ರಾತ್ರಿ ಮಲಗುವಾಗ ಸರಿಯಾಗಿ ನಿದ್ದೆ ಬರದೇ ಇರೋದು ಕೂಡ ದಂಪತಿಗಳಲ್ಲಿ ವಿರಸಕ್ಕೆ ಕಾರಣ. ಆದರೆ ಇಲ್ಲಿ ಗಂಡ ಹೆಂಡತಿ ಬೇರೆ ಬೇರೆ ಮಲಗಿದ್ರೆ ಇಂಥದ್ದೊಂದು ವಿರಸ, ಕೋಪ, ತಾಪ ಮತ್ತು ನಿದ್ದೆ ಗೆಡೋದು ಇದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ದಾಂಪತ್ಯ ಉಳಿಯುತ್ತಿದೆ ಅಂತ ಹೇಳ್ಬಿಟ್ಟು ಈ ಅಧ್ಯಯನದಿಂದ ಗೊತ್ತಾಗ್ತಾ ಇದೆ. ಏನು ಗೊತ್ತಾ, ಈಗ ಗಂಡ ಹೆಂಡತಿ ಇಬ್ಬರು, ಹೆಂಡತಿ ಮನೆಯಲ್ಲೇ ಕೆಲಸ ಮಾಡ್ಬೋದು, ಮಕ್ಕಳನ್ನ ನಿಭಾಯಿಸ್ಕೊಂಡು ಅಡುಗೆ ಕೆಲಸ, ಮನೆ ಕ್ಲೀನಿಂಗು ಇದೆಲ್ಲ ಮಾಡಿಕೊಂಡು ಆಕೆಗೂ ಒತ್ತಡ ಇರುತ್ತೆ. ಗಂಡ ದುಡಿಬೇಕು, ಸಂಸಾರ ನಡೆಸಬೇಕು. ಈ ಕಾರಣದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲೆಲ್ಲೋ ಹೋಗಿ ದುಡ್ಕೊಂಡು ಬಂದಿರ್ತಾನೆ, ಆತನಿಗೂ ಕೂಡ ಒತ್ತಡ ಇರುತ್ತೆ. ಇಲ್ಲಿ ಒಂದೇ ಹಾಸಿಗೆಯಲ್ಲಿ ಇಬ್ಬರು ಮಲಗೋ ಅಂಥ ಒಂದೇ ಹಾಸಿಗೆಯಲ್ಲಿ ಇಬ್ಬರು ಮಲಗಿದಾಗ ಒಬ್ಬೊಬ್ಬರು ಒಬ್ಬರಿಗೆ ಏನೋ ಗೊರಕೆ ಹೆಚ್ಚಾಗಿ ಬರ್ತಾ ಇರುತ್ತೆ, ಇನ್ನೊಬ್ಬರು ಬೆಡ್ ಮೇಲೆ ಒದ್ದಾಡ್ತಾರೆ, ಆ ಕಡೆ ತಿರುಗೋದು ಈ ಕಡೆ ತಿರುಗೋದು ಮಾಡ್ತಿರ್ತಾರೆ. ಒಂದು ವೇಳೆ ಇದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಧುಮೇಹನೋ ಸಕ್ಕರೆ ಕಾಯಿಲೆ ಇಂತಹ ಕಾಯಿಲೆಗಳಿದ್ದರೆ ಪದೇ ಪದೇ ವಾಶ್ರೂಮ್ಗೆ ಹೋಗುವಂಥ ಪರಿಸ್ಥಿತಿ ಬಂದೊದಗ್ಬೋದು. ಇನ್ನು ಕೆಲವರು ಅರ್ಧ ರಾತ್ರಿಯವರೆಗೂ ಮೊಬೈಲ್ ನೋಡಿಕೊಂಡು ಬೆಡ್ ಮೇಲೆ ಕಾಲ ಕಳೀತಾ ಇರ್ತಾರೆ. ಈಗ ಮಾಡೋದ್ರಿಂದ ಇನ್ನೊಬ್ಬರ ನಿದ್ದೆಗೆ ತೊಂದರೆ ಆಗುತ್ತೆ. ಹೀಗಾಗಿ ಅವರಿಬ್ಬರ ನಡುವೆ ವೈಮನಸ್ಯ ಶುರುವಾಗುತ್ತೆ, ನಿದ್ದೆ ಸರಿಯಾಗಿ ಆಗೋದಿಲ್ಲ.
ಒಬ್ಬರ ಕಾರಣದಿಂದ ಇನ್ನೊಬ್ಬರಿಗೆ ನಿದ್ದೆ ಸರಿಯಾಗಿ ಆಗೋದಿಲ್ಲ. ಈ ನಿದ್ದೆ ಸರಿಯಾಗಿ ಆಗದೇ ಇರೋದು ಬೆಳಗಿನ ಹೊತ್ತಿನಲ್ಲಿ ಹೆಚ್ಚಿನ ಕೆಲಸದ ಒತ್ತಡ ಇರೋದರಿಂದ ಇಬ್ಬರ ನಡುವೆ ಮಾನಸಿಕ ಕಿತ್ತಾಟಗಳು ಶುರುವಾಗ್ತವೆ, ಇಬ್ಬರು ಒಡೆದಾಡ್ಕೊತಾರೆ, ಇಬ್ಬರ ನಡುವೆ ಜಗಳಗಳಾಗ್ತವೆ, ಅದು ಕೋರ್ಟ್ವರೆಗೂ ಹೋಗುತ್ತೆ. ಆದರೆ ಅದೇ ಈ ಸ್ಲೀಪ್ ಡಿವೋರ್ಸ್ ಅನ್ನೋದು, ಸ್ಲೀಪ್ ಡಿವೋರ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಈ ಕರೋನಾ ಬಂದಾದ ಮೇಲೆ ಏನಾಗ್ತಾ ಇದೆ ಅಂತಂದರೆ ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ರಾತ್ರಿ ವೇಳೆ ಮಲಗ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಒಬ್ಬರು ಗೊರಕೆ ಹೊಡೆದ್ರು ಇನ್ನೊಬ್ರಿಗೆ ಕೇಳಿಸೋದಿಲ್ಲ, ಒಬ್ಬರು ಒದ್ದಾಡಿದ್ರು ಕೂಡ ಇನ್ನೊಬ್ರಿಗೆ ಏನು ತೊಂದರೆ ಆಗೋದಿಲ್ಲ, ಯಾವುದೇ ರೀತಿಯಲ್ಲಿ ಯಾವುದೇ ಭಂಗಿಯಲ್ಲಿ ಮಲಗಿದ್ರೂ ಕೂಡ ಯಾರಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲ. ಇದರಿಂದಾಗಿ ಮನಃಶಾಂತಿಯಾಗಿ ಇಬ್ಬರು ಕೂಡ ಮಲಗ್ತಾರೆ. ಆದರೆ ಇಬ್ಬರು ಕೂಡ ಶೃಂಗಾರದ ಸಮಯದಲ್ಲಿ ಇಬ್ಬರು ಕೂಡಬೇಕು ಅಂದಾಗ ಒಂದು ದಿನ ಯಾವತ್ತಾದರೂ ಒಂದು ಕಡೆ ಸೇರ್ತಾರೆ, ಮತ್ತೆ ಸಪ್ರೇಟಾಗಿ ಮಲಗ್ತಾರೆ. ಇದರಿಂದ ಇಬ್ಬರ ಅನ್ಯೋನ್ಯತೆಗೂ ಕೂಡ ಧಕ್ಕೆಯಾಗೋದಿಲ್ಲ, ಜೊತೆಗೆ ಅವರ ನಿದ್ದೆ ಕೂಡ ಹಾಳಾಗೋದಿಲ್ಲ. ಇದರಿಂದ ಅವ್ರ ಮನೆಯಲ್ಲಿ ಮನಃಶಾಂತಿ ಉಂಟಾಗುತ್ತೆ. ಇದರಿಂದ ಏನು ಡಿವೋರ್ಸ್ ಆಗೋದು ಕಡಿಮೆ ಆಗುತ್ತೆ. ಸ್ಲೀಪ್ ಡಿವೋರ್ಸ್ಗಳನ್ನು ಕಡಿಮೆ ಮಾಡ್ತಾ ಇದೆ ಅನ್ನೋದು ಈ ಅಧ್ಯಯನದ ಸಾರಾಂಶ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತ ಸೇರಿ ತುಂಬ ಏನು ದೇಶಗಳಲ್ಲಿ ಬಹುತೇಕ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಸ್ಲೀಪ್ ಡಿವೋರ್ಸ್ ಅನ್ನೋದು ಹೆಚ್ಚು ಚಾಲ್ತಿಯಲ್ಲಿದೆ. 38% ದಂಪತಿಗಳು ಬೇರೆ ಬೇರೆಯಾಗಿ ಮಲಗ್ತಾ ಇದ್ದಾರೆ, ಮತ್ತು ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರ ನಡುವೆ ಯಾವುದೇ ವಿರಸ ಕಂಡು ಬರ್ತಾ ಇಲ್ಲ, ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಅಧ್ಯಯನ ಹೇಳ್ತಾ ಇದೆ.